ಮೆಂಟಲ್ ಹೆಲ್ತ್ ಡಿಸಾರ್ಡರ್ ಆದಮೇಲೆ ಇಮಿಡಿಯೇಟಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ. ನನಗೆ ದುಡ್ಡು ಬಂದ್ಬಿಡ್ತಾರ. ಇದು ನನಗೆ ದುಡ್ಡನ್ನ ತೋರಿಸಿ ಎಳಿತಾ ಇದೆ. ನಾನು ಯಾವುದು ಸ್ಟಾಕ್ ಮಾರ್ಕೆಟಲ್ಲಿ ಎಕ್ಸ್ಚೇಂಜು ಸೆಬಿ ಬಂದು ಸೆಲೆಕ್ಟ್ ಮಾಡೋವಾಗಲೇ ಕಂಪನಿ ಅವನಿಗೆ ಯೋಗ್ಯತೆ ಇದ್ರಲ್ಲಿ ಒಳಗಡೆ ಸೇರಿಸೋದು. ಡೆವಿಲ್ ಇನ್ ಮಿಲ್ಕ್ ಅಂತ ಒಂದು ಬುಕ್ ಬಂದಿದೆ. ಆದ್ರೆ ಏನ್ ಡೆವಿಲ್ ಇನ್ ಸ್ಟಾಕ್ ಮಾರ್ಕೆಟ್ ಆಪ್ಷನ್ಸ್ ಮಾರ್ಕೆಟ್ ಬಂದ್ರೆ 1% ಇಲ್ಲಿ ನನ್ಗೆ ಗೊತ್ತಿರಿ ಲೆಸ್ ದೆನ್ 1%, 10% ಇಂದ 40% ಯೋಚನೆ ಬರೋದವರೆಗೂ ಬರುತ್ತೆ ಸರ್. 30-40% ಇಲ್ಲ, ನಿಮಗೆ ಗೊತ್ತಿಲ್ಲದಿರೋರ್ಗೆ ಗೊತ್ತಾಗ್ಲಿ. 100% ಇನ್ವೆಸ್ಟ್ ಮಾಡಿ ಅದಕ್ಕೆ ಚಾರ್ಜಸ್ ಎಕ್ಸ್ಟ್ರಾ ಕೊಟ್ಟು, ಬ್ರೋಕರೇಜ್ ಎಕ್ಸ್ಟ್ರಾ ಕೊಟ್ಟು, ಟ್ಯಾಕ್ಸ್. ಸರಿ, ಆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೆಂಗಪ್ಪ? ಇರೋದೇ 3. ಏನೋ ಅದೊಂದು ದೊಡ್ಡ ಬ್ರಹ್ಮವಿದ್ಯೆ. ಸ್ಟಾಕ್ ಮಾರ್ಕೆಟ್ ಬಂದಿದ ತಕ್ಷಣನೇ ಇಮಿಡಿಯೇಟ್ ಕೋಟ್ಯಾಧೀಶ್ವರ ಆಗ್ಬಿಡ್ಬೇಕು ಅನ್ನೋ ಒಂದು ಸರ್, ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಬಟ್ ಸ್ಟಿಲ್ ಇನ್ನೊಂದ್ಸತಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಈಗ ಸ್ಟಾಕ್ ಮಾರ್ಕೆಟಿಗೆ ಬಂದಮೇಲೆ ಈ ಜನರನ್ನ ತಪ್ಪದಾರಿ ಕರ್ಕೊಂಡು ಹೋಗುವಂಥದ್ದು, ಅಂದರೆ ಅವ್ರಿಗೆ ಕೆಟ್ಟ ಚಟಗಳು ಬರೋವಂಥದ್ದು, ಇಲ್ಲ ಅವ್ರ ರಿಲೇಷನ್ಶಿಪ್ಗಳು ಹಾಳಾಗೋದು, ಇಲ್ಲ ಸೂಸೈಡ್ ಅನ್ನೋ ಥಾಟ್ಸು ಬರೋದಕ್ಕೆ ಕಾರಣ ಆಗೋವಂಥ, ಅವ್ರನ್ನ ಮಿಸ್ಲೀಡ್ ಮಾಡೋವಂಥ ಅಟ್ರಾಕ್ಷನ್ಸ್ಗಳು ಏನೇನು ಸರ್? ಸೊ ಆಲ್ರೆಡಿ ಹೇಳ್ಕೊಂಡು ಡಿಸ್ಕಸ್ ಆಗಿದೆ, ಬಟ್ ಇಲ್ಲ, ಇದು ತುಂಬ ಇಂಪಾರ್ಟೆಂಟ್. ಆ ಒಂದು ಮೇಜರ್ ಕ್ವಶನ್ ಮೇಲೆ ಇದು ನೀವು ಅಷ್ಟು ಏನು ಆ ಒಂದು ಮೇಜರ್ ಕಾರಣಕ್ಕೆ ನೀವು ಒಂದು ಇಷ್ಟು ಕ್ವಶನ್ ಕೇಳ್ತಾ ಇದ್ದೀರಿ ಅಂತ ನನಗೆ ಅನ್ನಿಸ್ತು. ಹೌದು, ಕರೆಕ್ಟ್ ಅಲ್ಲ? ಕರೆಕ್ಟ್. ನನಗೆ ಅದು ಆಲ್ಮೋಸ್ಟ್ ಬರ್ತಾ ಅರ್ಥ ಆಯಿತು. ಸೊ ಅಲ್ಲಿ ಅದು ಬಂದು ನಾನು ಆನ್ಸರ್ ಮಾಡೋ ಅಂಥದ್ದು ನನ್ನ ಡ್ಯೂಟಿ ಅಂತಲೂ ಆಗೋಯ್ತು. ಕರೆಕ್ಟ್ ಅಲ್ಲ? ಸೊ ಓವರ್ ಆಲ್ ಎಲ್ಲರಿಗೂ ಇರೋದೆ ಸರ್. ಏನಪ್ಪ ಅಂದರೆ ಈ ಅಟ್ರಾಕ್ಷನ್, ನಾನು ನಿಮಗೆ ವಿಲೇಜಿಂದ ಬಂದು ಎಲ್ಲ ಹೇಳಿದ್ನಲ್ಲ, ಆದರೆ ಈಚ್ ಆ್ಯಂಡ್ ಎವ್ರಿ ಪರ್ಸನ್ಗೆ ಈ ನಡುವೆ ಏನಾಗ್ಬಿಟ್ಟಿದೆ, ಕಷ್ಟಪಟ್ಟು ದುಡಿದು ಬೆಳೆಯೋದೇ ನಿಜವಾದ ಬೆಳವಣಿಗೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಆಗದೆ ಹೋಗ್ಬಿಟ್ಟಿದೆ. ಏನು ಎಲ್ಲಿ ಸಿಗುತ್ತೋ ಬಂದುಬಿಟ್ರೆ ಬಂದಿದ ತಕ್ಷಣ ಎಂಜಾಯ್ ಮಾಡಿಬಿಡಬೇಕು, ಇಮ್ಮಿಡಿಯೇಟಾಗಿ ನಾನು ಕರೋಡ್ಪತಿ ಆಗ್ಬಿಡಬೇಕು, ಕೋಟ್ಯಾಧೀಶ್ವರ ಆಗಿಬಿಡಬೇಕು, ಎಲ್ಲ ದೊಡ್ಡದಾಗಿ ಬೆಳೆದ್ಬಿಡ್ಬೇಕು, ಮುಗಿದೋಯ್ತು. ಏನು ಜೀವನ 4 ದಿನ ಅನ್ಕೊಂಡ್ಬಿಟ್ಟಿದ್ದಾರೆ. ಹೆಜ್ಜೆಗೆ ಬೆಳ್ಕೊಂಡು ಹೋಗೋದೇ ಬೆಳವಣಿಗೆ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಕರೆಕ್ಟ್. ಮೋಸ್ಟ್ ನನಗೆ ಗೊತ್ತಿರೋಂಗೆ ಮೆಜಾರಿಟಿ ಆಫ್ ದಿ ಪೀಪಲ್ ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಬಂದಿದ ತಕ್ಷಣವೇ ಇಮಿಡಿಯೇಟ್ ಕೋಟ್ಯಾಧೀಶ್ವರ ಆಗಿಬಿಡಬೇಕು ಅನ್ನೋ ಒಂದು ರೀಸನ್ಗೆ ಇವ್ರು ಎಲ್ಲನೂ ಕಣ್ಣು ಮುಚ್ಕೊಂಡು ಹೋಗ್ಬಿಡುತ್ತೆ. ಏನು ಅವರು ಅದನ್ನು ಪಾಲನೆ ಮಾಡಬೇಕು, ಯಾವ ಪದ್ಧತಿಯಿಂದ ಟ್ರೇಡ್ ಮಾಡಬೇಕು, ಏನು ಗೊತ್ತಿಲ್ಲದೆ ಹೋಗೋದು ರೀಸನ್ ಅದೇ ಸರ್. ಇವಾಗ ನಾನು ನೋಡಿ ನಂದು ಎಷ್ಟು ಕತೆ ಹೇಳ್ಕೊಂಡು ಬರ್ತಾ ಇದ್ದೆ. ನಾವು ಒಂದೊಂದು ಹೆಜ್ಜೆಲ್ಲೂ ಹುಷಾರಾಗಿ ಬೇಡಪ್ಪ ನನ್ನ ಜೀವನ ಹಾಳಾಗ್ಬಿಡತ್ತೆ ಅನ್ನೋ ಒಂದು ಥಾಟಲ್ಲಿ ನಾನು ಇದು ಬೇಕು ಬೇಡ ಅಂತ ನಾನು ನೀಟಾಗಿ ಡಿವೈಡ್ ಮಾಡ್ಕೊಂಡು ಬಂದುಬಿಟ್ಟೆ. ಕರೆಕ್ಟಾ? ಕರೆಕ್ಟ್ ಅಲ್ಲ? ಮೇಜರ್ ಅದು ಸರ್. ಇಮಿಡಿಯೇಟಾಗಿ ಈಸಿ ಮನಿ, ಅರ್ಜೆಂಟಾಗಿ ಓವರ್ ನೈಟಲ್ಲಿ ಬಿಲ್ಡಿಂಗ್ ಕಟ್ಬಿಡ್ಬೇಕು. ಬಿಲ್ಡಿಂಗ್ ನಿಜವಾಗ್ಲೂ ಕಟ್ಬಿಟ್ರೆ ಬಿದ್ದೋಗ್ಬಿಡುತ್ತಲ್ಲ ಸರ್. ಕ್ಯೂರಿಂಗ್ ಆಗೋದು ಬೇಡ, ಕ್ಯೂರಿಂಗ್ ಆಗೋಕ್ಕೆ ಟೈಮ್ ಕೊಡಬೇಕು. ಅದಕ್ಕೆ ಒಂದು 15-20. ಹೌದು. ಅದ್ರ ಜೊತೆಯಲ್ಲಿ ಬಿಡಿ, ಅವರು ಎಲ್ಲ ಆಟ ಆಡೋ ಗುಂಪು ಅಂತ ನಾವು ಕನ್ಸಿಡರ್ ಮಾಡಿಬಿಟ್ರು ಈಗ ನಾರ್ಮಲ್ ಇರೋರ್ಗೂ ಹಂಗಾಗುತ್ತಲ್ಲ ಅಂತ ಒಂದು ಕ್ವಶನ್ ಬರ್ಬೋದೇನೋ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರದ್ದು ಏನಿಲ್ಲ, ಅವ್ರ ಈಗೋನ, ಅವ್ರ ಸೆಲ್ಫ್ ಸೆಂಟರ್ಡ್ ಇದನ್ನು ಅವ್ರು ಬಿಟ್ಟು ಹೋದಾಗ ಇದಾಗುತ್ತೆ ಸರ್. ಅದ್ರ ಜೊತೆಯಲ್ಲಿ ಇವರೇ ಆಗಲಿ ಅವರೇ ಆಗಲಿ ಯಾರನ್ನೂ ನಾವು ಎಲ್ಲರೂ ಮನುಷ್ಯರೇ, ಯಾರು ಕೆಟ್ಟವರಲ್ಲ. ಕರೆಕ್ಟ್ ಅಲ್ಲ? ಏನಪ್ಪ ನಾನು ಆ ಒಂದು ಅಧಿಕಾರ ತಗೊಂಡು ಹೇಳ್ತಿರೋದು ಅವ್ರಿಗೆ ಗೊತ್ತಾಗಬೇಕು. ಕರೆಕ್ಟ್ ಅಲ್ಲ? ಹೌದು. ಸೊ ಗೊತ್ತಾಗಬೇಕು ಅಂತ ಹೇಳುವಾಗ ಏನು ಬರುತ್ತೆ ಈ ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ, ನಾನು ಹೇಳಿದ್ದೆ ಅವ್ರ ಸ್ಟೇಟಸ್, ಆ ಸ್ಟೇಟಸ್ ಅನ್ನೋ ವರ್ಡ್ ನಾನು ಹೇಳ್ಬೇಕಾ ಇಲ್ವಾ ಗೊತ್ತಿಲ್ಲ, ಆದರೆ ಅವ್ರ ಸ್ಟೇಟಸ್ಗೆ, ಅವ್ರ ಇನ್ಕಮ್ಗೆ ನಾನು ಇದನ್ನೇ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಬಂದು ಆಮೇಲೆ ಯಾವುದೇ ಥರದ್ದು ಮೋಡಿಗೆ ಅಟ್ರ್ಯಾಕ್ಟ್ ಆಗದೆ, ಯಾವುದೇ ಥರದ ಅನ್ವಾಂಟೆಡ್ ಮಾತಿಗೆ ಅಟ್ರ್ಯಾಕ್ಟ್ ಆಗದೆ ಮಾಡುವಾಗ ಈ ಥರದ ತೊಂದರೆ ಜಾಸ್ತಿ ಏನೂ ಬರಲ್ಲ. ಸರಿ, ಆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೆಂಗಪ್ಪ? ಇರೋದೇ 3. ಏನೋ ಅದೊಂದು ದೊಡ್ಡ ಬ್ರಹ್ಮವಿದ್ಯೆ ಅಂದರೆ ಈಗ ತುಂಬ ಕಷ್ಟ ಅಂತ ಹೇಳ್ಬೋದು. ಇವರು 1000 ಸ್ಟಾಕ್ಸ್ ಇದೆ, 5000 ಸ್ಟಾಕ್ಸ್ ಇದೆ, 10,000 ಸ್ಟಾಕ್ಸ್ ಇದೆ ಅಂತ ಹೋಗ್ತಾರೆ ವಿನಃ ಎಲ್ಲ ಒಂದೇ. ಸ್ಟಾಕ್ಸ್ ಅಂದರೆ ಒಂದೇ, ಹಂಗೆ ಥಿಂಕ್ ಮಾಡಬೇಕು. ಎರಡನೇದು ಫ್ಯೂಚರ್ಸು ಮತ್ತು ಆಪ್ಷನ್ಸ್ ಅಂತ 3 ಇದೆ ಸರ್. ಇದರಲ್ಲಿ ತುಂಬ ಸಿಂಪಲ್ ಏನು ಹೇಳಲ್ಲ ಸರ್, ಈ ಈಕ್ವಿಟಿ ಸ್ಟಾಕ್ಸ್ಗೆ ಹೋಗುವಾಗ 100% ಇನ್ವೆಸ್ಟ್ಮೆಂಟ್ ಕೊಡಬೇಕು.
ಯೋಚನೆ ಮಾಡಿ. ಇಲ್ಲ ನಿಮಗೆ ಗೊತ್ತಿಲ್ಲದಿರೋರ್ಗೆ ಗೊತ್ತಾಗಲಿ. 100% ಇನ್ವೆಸ್ಟ್ ಮಾಡಿ ಅದಕ್ಕೆ ಚಾರ್ಜಸ್ ಎಕ್ಸ್ಟ್ರಾ ಕೊಟ್ಟು, ಬ್ರೋಕರೇಜ್ ಎಕ್ಸ್ಟ್ರಾ ಕೊಟ್ಟು, ಟ್ಯಾಕ್ಸ್ ಎಕ್ಸ್ಟ್ರಾ ಕೊಟ್ಟು, ಆಮೇಲೆ ಅದನ್ನು ಎತ್ಕೊಂಡೋಗಿ ಡಿಮೇಟ್ ಅಕೌಂಟಲ್ಲಿ ಇಟ್ಟು ಡಿಮೇಟಿಗೆ ಚಾರ್ಜಸ್ ಕೊಟ್ಟು ಯೂಸ್ ಮಾಡೋ ಅಂಥದ್ದು ಇದು. ಫ್ಯೂಚರ್ಸ್ ಮಾರ್ಕೆಟಲ್ಲಿ 100% ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದ್ರೆ 10% ಇಂದ 40% ಯೋಚನೆ ಬರೋವರೆಗೂ ಬರುತ್ತೆ ಸರ್. 30-40%ವರೆಗೂ ಫ್ಯೂಚರ್ಸ್ ಮಾರ್ಕೆಟಲ್ಲಿ 100% ಕೊಡೋಂಗಿಲ್ಲ. ಅದೇ ಏನಾದ್ರು ನೀವು ಆಪ್ಷನ್ಸ್ ಮಾರ್ಕೆಟಿಗೆ ಬಂದರೆ 1% ಇಲ್ಲಿ ನನಗೆ ಗೊತ್ತಿರೋ ಲೆಸ್ ದೆನ್ 1%, 1%ಗಿಂತ ಕಡಿಮೆನೇ ಇನ್ವೆಸ್ಟ್ಮೆಂಟು. ಇಷ್ಟೇ ಇರೋದು ಸ್ಟಾಕ್ ಮಾರ್ಕೆಟಲ್ಲಿ. ಇದರಲ್ಲಿ ಏನು ಮಾಡ್ತಾರೆ, ಯಾರು ಎಲ್ಲಿಗೆ ಹೋಗಬೇಕು, ಯಾರು ಯಾವುದನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ವ್ಯಾಪಾರ ಮಾಡಬೇಕು ಅನ್ನೋ ಒಂದು ತಿಳುವಳಿಕೆ ಇಲ್ಲ. ಇವ್ರು ಏನೋ ಒಂದು 10 ಸ್ಟಾಕ್ ಸೆಲೆಕ್ಟ್ ಮಾಡೋಂಥ ಒಬ್ರು ಹೇಳಿದ್ರೆ ಅವ್ರ ಹಿಂದೆ ಹೋಗ್ತಾರೆ. ಅದು ಬೇಡ, ಈ ಫ್ಯೂಚರ್ ಆ್ಯಂಡ್ ಮಾರ್ಕೆಟು ಡೇಂಜರಸ್, ಏನೋ ಭೂತ ಬಂದು ಎತ್ಕೊಂಡ್ಬಂದು ಇಟ್ಬಿಟ್ಟಾಗಿ. ಯಾಕೆ ಸರ್? ಕರೆಕ್ಟ್. ಡೆವಿಲ್ ಇನ್ ಮಿಲ್ಕ್ ಅಂತ ಒಂದು ಬುಕ್ ಬಂದಿದೆ. ಆ ಥರ ಏನು ಡೆವಿಲ್ ಇನ್ ಸ್ಟಾಕ್ ಮಾರ್ಕೆಟ್ ಎಲ್ಲಿ ಬುಕ್ ಬಂದಿದೆ? ನಾವು ಬರಿಬೇಕಷ್ಟೇ, ಅದರಲ್ಲಿ ಯಾವ ಭೂತನೂ ಇಲ್ಲ. ಕರೆಕ್ಟ್ ಅಲ್ಲ? ಸೊ ಆ ಥರ 3 ಇರೋದು, ಊರೆಲ್ಲ ಅಲಿಯೋದು. ಸಾವಿರಾರು ಸ್ಟಾಕ್ ಏನಕ್ಕೆ, ಅಯ್ಯೋ ಆ ಸ್ಟಾಕು ಈ ಸ್ಟಾಕ್ ಬೆಸ್ಟ್ ಸ್ಟಾಕ್ ಅಂತೆ. ಯಾರು ಬೆಸ್ಟ್ ಸ್ಟಾಕ್ ಅಂತ ಸೆಲೆಕ್ಟ್ ಮಾಡೋದು? ಎಂಥ ಮೂರ್ಖತನ ಅಲ್ಲ ಇದು? ಹೌದು. ಬೆಸ್ಟ್ ಯಾವುದು ವರ್ಸ್ಟ್ ಯಾವುದು? ಸ್ಟಾಕ್ ಮಾರ್ಕೆಟಲ್ಲಿ ಎಕ್ಸ್ಚೇಂಜು ಸೆಬಿ ಬಂದು ಸೆಲೆಕ್ಟ್ ಮಾಡೋವಾಗಲೇ ಕಂಪನಿ ಅವನಿಗೆ ಯೋಗ್ಯತೆ ಇದ್ರೇ ಒಳಗಡೆ ಸೇರಿಸೋದು. ಬಂದ ಮೇಲೆ ಏನೋ ಯೋಗ್ಯತೆ ಇರೋದ್ರೆ ಆಚೆ ಓಡಿಸ್ತಾರೆ. ಅಂದರೆ ಎಲ್ಲನೂ ಬೆಸ್ಟೇ. ಅಲ್ಲಿ ಸೆಬಿ ಸೆಲೆಕ್ಟ್ ಮಾಡಿರೋದಲ್ಲ ವರ್ಸ್ಟಾ? ಇಲ್ಲ. ಮತ್ತು ಬೆಸ್ಟ್ ಅಂದ್ರೆ ಸೊ ಅದರಲ್ಲಿ ಬೆಸ್ಟು, ಇದು ಬೆಸ್ಟು. ಅದೇ 4 ಜನ ದುಡ್ಡು ಮಾಡ್ಕೊಳ್ಳೋಕ್ಕೆ ನಮ್ಮಂಥವ್ರು ಹೇಳುವಂಥ ಮೋಡಿಗೆ ಬರಲಾಗದೇ ಇದ್ದರೆ ಇಂಥ ಒಂದು ಪರಿಸ್ಥಿತಿ ಬರೋಲ್ಲ. ಇದ್ರ ಜೊತೆಯಲ್ಲಿ ಸಿಕ್ಕಾಬಟ್ಟೆ ಜಾಹೀರಾತು, ಆ್ಯಡ್ಗಳು, ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಆಗಲಿ, ಎಲ್ಲೇ ಟಿ ವಿ ಆಗಲಿ, ಪೇಪರ್ ಆಗಲಿ, ಎಲ್ಲದರಲ್ಲೂ ಆ ಆ್ಯಡಲ್ಲಿ ಅರ್ಥ ಮಾಡ್ಕೊಂಬಿಡ್ಬೋದು ಸರ್. ಇದು ನನಗೆ ದುಡ್ಡನ್ನು ತೋರಿಸಿ ಎಳಿತಾ ಇದೆ ನನ್ನನ್ನು. ಅರ್ಥ ನನಗೆ ಗೊತ್ತಿರೋಂಗೆ ಬುದ್ಧಿ ಇಲ್ಲದೆ ಇರೋರಿಗೂ ಅವ್ರ ಬುದ್ಧಿಗೂ ಅರ್ಥ ಆಗುತ್ತೆ ಸರ್. ಬುದ್ಧಿ ಇರೋರ ಬುದ್ಧಿಗೆ ಅರ್ಥ ಆಗೋ ಅವಶ್ಯಕತೆ ಏನಿಲ್ಲ. ಬುದ್ಧಿ ಇಲ್ಲ ಅಂತ ಇಟ್ಕೊಳ್ಳಿ, ಅವ್ರ ಬುದ್ಧಿಗೂ ಅರ್ಥ ಆಗುತ್ತೆ ಇದು ನನಗೇನೋ ಇಡ್ತಾ ಇದ್ದಾನೆ ಭಕ್ತಿ, ಹಾಗಲ್ವಾ? ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದೆಲ್ಲ ಥಿಯರಿ ಅಲ್ವಾ? ಹೌದು. ಇವಾಗ ಇವರು ಯಾರೋ ಈ ಸ್ಪಿರಿಚುವಲ್ ಇವರೆಲ್ಲ ಅಫರ್ಮೇಷನ್ನು ಅದು ಇದು ಅಂತೆಲ್ಲ ಹೇಳ್ತಾರೆ. ಏನು ಅಫರ್ಮೇಷನ್ ಹೇಳ್ತಾರೆ? ನನಗೆ ದುಡ್ಡು ಬಂದ್ಬಿಡುತ್ತಾ? ಬರಲ್ಲ. ಅದಕ್ಕೆ ಕೆಲಸ ಮಾಡಬೇಕು. ಹೌದು. ಕರೆಕ್ಟಾ? ಕರೆಕ್ಟ್. ಒಂದು ಪಾಸಿಟಿವ್ ಥಿಂಕಿಂಗ್ಗೆ ಎತ್ಕೊಂಡು ಹೋಗೋಕ್ಕೆ ಅಫರ್ಮೇಷನ್ ವರ್ಕ್ ಆಗ್ಬೋದೇನೋ. ನನಗೆ ಸ್ಟಾಪ್ ಲಾಸ್ ಹಿಟ್ ಆಗಬೇಡ ಅಂತ ಹೇಳಿದ್ರೆ ಕೇಳಿದ್ದು ನೀನು ಅನ್ಕೊಂಡಂಗೆ ತಥಾಸ್ತು, ಅನ್ಕೊಂಡಂಗೆ ಆಗಲಿ ತಥಾಸ್ತು ಅಂತಲೇ ಬರುತ್ತೆ. ಹೌದು. ಯಾಕೆ ಅಂದರೆ ನೇಚರ್ ಕೊಡೋದು ತಥಾಸ್ತು ಅಂತ. ಹೌದು. ಕರೆಕ್ಟ್ ಅಲ್ಲ? ಈ ಕೌಂಟಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ, ನಾನು ಫುಲ್ಲು ಹೇಳ್ಕೊಂಬಂದಲ್ಲ, ನಾನು ಇಷ್ಟು ಹೊತ್ತು ನಿಮ್ಮೆಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ಕೊಂಬಂದಲ್ಲ ಸರ್. ಅದ್ರದ್ದೆಲ್ಲ ಒಂದೊಂದು ನೋಟ್ ಮಾಡ್ಕೊಳಕ್ಕೆ ಹೇಳಿ ಎಲ್ಲರಿಗೂ. ಅದರಲ್ಲಿ ಯಾವುದೇ ಬಂದರೂ ಅವ್ರ ಪರಿಸ್ಥಿತಿ ಕೊನೆಗೆ ಹೋಗೋದು ಅದಕ್ಕೆ. ಫಸ್ಟು ದುಡ್ಡು ಅರ್ಧಂಬರ್ಧ ಕಳ್ಕೊಂಡು ಡಿಪ್ರೆಷನಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವ್ರ ಮೆಂಟಲ್ ಹೆಲ್ತ್ ಬಂದು ಡಿಸಾರ್ಡರ್ ಆಗುತ್ತೆ. ಆಮೇಲೆ ಉಚ್ಚಾಸ್ಪತ್ರೆನೂ ಮೆಂಟಲ್ ಹೆಲ್ತ್ ಡಿಸಾರ್ಡರ್ ಆದಮೇಲೆ ಇಮಿಡಿಯೇಟಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ ಸರ್. ಅದಕ್ಕೇನು ಕಾಯೋದು ಬೇಡ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಅದಾದಮೇಲೆ ಅವ್ರು ಕಲಿಯೋದು ಅಂತ ಹೋಗುವಾಗ ಒಂದು ಮನುಷ್ಯನಿಗೆ ಒಂದು ನಿಜ ಗೊತ್ತಿರ್ಬೇಕು ಸರ್.